ಅಂತರ್ಯಾಮಿ ತು ಯಜ್ಞಾದೇಹಿ ವಿಷ್ಣುರಿಜ್ಯಾದಿನಾಂ ರಮಾಂ ಪ್ರಾಣೋ ವೈ ಯಜ್ಞಿಯಂ ಸಾಮ ಮನೋ ವೈ ಯಜ್ಞಿಯಂ ಯಜುಃ ಋಗೇಕಾ ವೃಣುತೆ ಯಜ್ಞಂ ತಾಂ ಯಜ್ಞೋ ನಾಪಿ ವರ್ತತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1280ನೆಯ ಅನುಶಾಸನ ಪರ್ವದ 213ನೇ ಭಾಗವನ್ನ ಇವತ್ತು ನಾವು ನೋಡಬೇಕಾಗಿದೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 136ನೇ ಅಧ್ಯಾಯ ಇದು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 249ನೇದ್ದು, ವೈಷ್ಣವ ಪಾಠದಲ್ಲಿ 234ನೇದ್ದು, ಗೀತಾ ಪ್ರಶ್ನೆ ಪಾಠದಲ್ಲಿ 146ನೇ ಅಧ್ಯಾಯದ 34 ಶ್ಲೋಕಗಳು ಸಮಾಪ್ತ ಆಗಿದ್ದವು. ಅಲ್ಲಿನ ಮುಂದಿನ ಭಾಗವನ್ನ ಇವತ್ತು ನೋಡಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇಪಿ ಸಂತಃ ಭವಂತಃ. ವಯಮಪಿ ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಶಿವಶಿವಾನ್ಯೋಃ ಮಧ್ಯೆ ಪ್ರವರ್ತಮಾನಂ ಸಂವಾದಮಿಮಂ ತತ್ವಾಭ್ಯುದ್ಭಿತಂ ಆಕರ್ಣಯಾಮಃ. ಸರ್ವಮಪಿ ತತ್ವಂ ಶಿವಾನ್ಯೈ ಸರ್ವೇಭ್ಯಃ ಮುನಿಭ್ಯಃ ಸಮಸ್ತ ಪ್ರಪಂಚಾಯ ಚ ಉಪದಿಶ್ಯ ಅಯಂ ಈಶಾನಃ ಪಾರ್ವತೀಂ ಸ್ತ್ರೀಧರ್ಮಂ ತ್ವಂ ಉಪದಿಶ ಇತಿ ಆದಿದೇಶ. ಸಾ ಅಪಿ ಸಮೀಪೆ ಸ್ಥಿತಾಃ ನದೀಃ ಆಜುಹಾವ. ಸ್ವಯಂ ಯದ್ಯಪಿ ವಾಗಭಿಮಾನಿನಿ, ಋಗಭಿಮಾನಿನಿ, ಅನುಷ್ಠುಪ್ ಛಂದೋಭಿಮಾನಿನಿ, ವಾಗೀಂದ್ರಿಯಾಭಿಮಾನಿನಿ, ತಥಾಪಿ ಅಸ್ಮತ್ಸದೃಶೇಷು ಲೋಕೇಶು ನೀತಿಮೇಕಾಂ ಉಪದಿಶಂತಿ ಸಾ ಉಮಾ. ಯದಿ ಸಂತಃ ವಿದ್ವಾಂಸೋ ವಾ ಸಮೀಪೆ ತಿಷ್ಠಂತಿ ತೇಷಾಂ ಸಮ್ಮತಿಂ ಸ್ವೀಕೃತ್ಯೈವ ತೇಷಾಂ ಅಭಿಪ್ರಾಯಂ ಚಿಂತನಂ ವಾ ಸ್ವೀಕೃತ್ಯ ತದನಂತರಂ ಸ್ವಸ್ಯ ಅಭಿಪ್ರಾಯಃ ವಕ್ತವ್ಯಃ. ಇತಿ ನೀತಿಮುಪದಿಶಂತಿ. ನದೀಃ ದೇವೀಃ ಸಾ ದೇವಿ ಪಪ್ರಚ್ಛ. ಅಸ್ಮಿನ್ ಸ್ವರ್ಗೆ ಭುವಿ ವಾ ದಿವಿ ವಾ ನೈಕಮಪಿ ವಿಜ್ಞಾನಂ ಏಕಪುರುಷ ಸಾಧ್ಯಂ ಏಕೇನೈವ ಪುರುಷೇಣ ಸಂಪೂರ್ಣತಯಾ ಜ್ಞೇಯಮಿತಿ ನಾಹಂ ಚಿಂತಯಾಮಿ. ಅತಯೇವ ಯಹ ಅನ್ಯಾನ್ ಪಂಡಿತಾನ್ ಸಮ್ಮಾನಯತೆ ತೇಷಾಂ ಚ ಅಭಿಪ್ರಾಯಾನ್ ಪರಿಗಣಯತೆ ಸ ಏವ ಪಂಡಿತಃ ಇತಿ ಪರಿಗಣ್ಯತೆ ಅಸ್ಮಿನ್ ಲೋಕೆ. ಇತ್ಯಯಂ ಕಶ್ಚನ ನೀತಿ ಪ್ರಕಾರಃ ಪಾರ್ವತ್ಯ ಲೋಕವನ್ನು ಪ್ರತಿ ಉಪಾದಿಶ್ಯತ. ನಮ್ಮಂಥ ಜನಸಾಮಾನ್ಯರಿಗೂ ಉಪಯುಕ್ತ ಆಗುವಂಥ ಧರ್ಮವೊಂದನ್ನ ಪಾರ್ವತಿ ತೋರಿಸಿದಳು. ಅದನ್ನು ನಾವು ನೋಡ್ತಾ ಇದ್ದೇವೆ. ಜಗತ್ತು ಬಹಳ ವಿಶಾಲವಾಗಿದೆ. ಅನೇಕ ಜ್ಞಾನಿಗಳು
ಅನೇಕ ಪ್ರಸಂಗಗಳಲ್ಲಿ ಇದ್ದೇ ಇರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ. ಬಹುರತ್ನ ವಸುಂಧರ ಅಂತ ಹೇಳ್ತಾರೆ. ಆದ್ರಿಂದ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಜ್ಞಾನಿಗಳಿರ್ತಾರೋ ಅವರೆಲ್ಲರ ಅಭಿಪ್ರಾಯವನ್ನು ಯಾವತ್ತೂ ಕೂಡ ಸ್ವೀಕರಿಸಬೇಕು ಅಂತನ್ನುವುದು ನಮಗೆ ಇದರಿಂದ ತಿಳಿಯುವಂತಹ ಒಂದು ತತ್ವ. ಸ್ವಯಂ ತಾನೆಷ್ಟೇ ಶಕ್ತನಾಗಿದ್ರು ಇನ್ನೊಬ್ಬರ ಮಂತವ್ಯಗಳನ್ನ ಸ್ವೀಕರಿಸಬೇಕು. ಅದನ್ನು ಪಾರ್ವತಿ ನಮಗೆ ತಿಳಿಸಿದ್ದಾಳೆ. ಸ್ತ್ರೀಧರ್ಮವನ್ನ ಆಕೆ ಹೇಳಲಿಕ್ಕೆ ತೊಡಗಿದ್ದಾಳೆ. ಉತ್ತರ ಭಾರತದ ಪಾಠದಲ್ಲಿ ಈ ಸ್ತ್ರೀಧರ್ಮ ಸಂಕ್ಷಿಪ್ತವಾಗಿದೆ. ದಕ್ಷಿಣ ಭಾರತದ ಪಾಠದಲ್ಲಿ ಅದು ವಿಸ್ತೃತವಾಗಿ ನಮಗೆ ಬಣ್ಣನೆ ಸಿಗ್ತದೆ. ಸಂಕ್ಷಿಪ್ತವಾಗಿ ದಕ್ಷಿಣ ಭಾರತದ ಪಾಠದಲ್ಲಿ ಇರುವುದರಿಂದ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಒಂದು ಬಾರಿ, ಉತ್ತರ ಭಾರತದ ಪಾಠದಲ್ಲಿ ಸಂಕ್ಷಿಪ್ತವಾಗಿರುವುದರಿಂದ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಒಂದು ಬಾರಿ ನೋಡಿ ಮುಂದಿನ ದಕ್ಷಿಣ ಭಾರತದ ಭಾಗಗಳನ್ನು ನೋಡೋಣ. ಇದೇ 146ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳಲ್ಲಿ ಸ್ತ್ರೀಧರ್ಮದ ಉಪದೇಶ ಉತ್ತರ ಭಾರತದ ಪಾಠದಲ್ಲಿ ಸಮಾಪ್ತವಾಗ್ತದೆ. ವಿವಾಹೇ ಬಂಧುವೇ ಕೃತಃ. ವಿವಾಹದಲ್ಲಿ ಬಂಧುಗಳು ಏನ್ ಹೇಳ್ತಾರೆ, ಏನ್ ಹೇಳಿರ್ತಾರೆ ಅವಳಿಗೆ, ಯಾವಳ ಗುಣ ಸ್ವಭಾವ ಉತ್ತಮವಾಗಿದೆ, ಸಚ್ಚಾರಿತ್ರ್ಯವಿದೆ, ಅನನ್ಯ ಚಿತ್ತ, ಬೇರೆ ಯಾರ ಕಡೆ ಪುರುಷನ ಕಡೆಗೂ ನೋಡ್ತಕ್ಕಂಥವಳಲ್ಲ, ಅವಳೇ ಮಹಾಪುಣ್ಯಶಾಲಿನಿ, ಗಂಡನನ್ನ ದೇವತೆ ಅಂತ ಭಾವಿಸ್ತಾಳೆ, ಅವನ ಸೇವಾ ಮಾಡ್ತಾಳೆ, ಮಗನ ಮುಖವನ್ನ ಒಬ್ಬ ತಾಯಿ ಮೇಲಿನ ಮೇಲೆ ನೋಡಿ ಸಂತೋಷ ಪಡುವಂತೆ ಗಂಡನ ಮುಖವನ್ನು ಕೂಡ ನೋಡಿ ಆತ ಏನನ್ನ ಹೇಳ್ತಾ ಇದ್ದಾನೆ, ಏನನ್ನ ಗಮನಿಸ್ತಾ ಇದ್ದಾನೆ, ಆತನ ಮನದ ಆಳದ ಇಂಗಿತ ಏನಿದೆ ಅಂತ ಅನ್ನೋದನ್ನ ಯಾರು ನೋಡ್ತಾ ಇರ್ತಾಳೆ, ಅವಳೇ ಸ್ತ್ರೀ ಧರ್ಮಚಾರಿಣಿ. ಶುತ್ವ ದಂಪತಿ ಧರ್ಮಂ ವೈ. ದಂಪತಿಗಳ ಧರ್ಮ ಏನು ಅನ್ನುವುದನ್ನೆಲ್ಲ ಆಕೆ ತಿಳಿದುಕೊಂಡಿರ್ತಾಳೆ, ಅದರಂತೆ ನಡ್ಕೊಳ್ತಾಳೆ. ದೇವವತ, ತನ್ನ ಗಂಡನನ್ನು ದೇವತೆಯಂತೆ ಕಾಣ್ತಾಳೆ. ಪತಿಗೆ ಅಧೀನಳಾಗಿರ್ತಾಳೆ. ಪತಿ ಒಂದು ವೇಳೆ ಕಠೋರವಾದಂತಹ ಮಾತನಾಡಿದರೂ ಕೂಡ ಅವಳದನ್ನು ಪರಿಗಣಿಸುವುದಿಲ್ಲ, ಅದರ ಬಗ್ಗೆ ಆಕೆ ಚಿಂತಿತಳಾಗೋದಿಲ್ಲ. ಸುಪ್ರಸನ್ನ ಮುಖಿ ಭರ್ತು ಯಾ ನಾರಿ ಸಾ ಪತಿವ್ರತ. ಅವಳೇ ಪತಿವ್ರತ. ಗಂಡನನ್ನು ಬಿಟ್ಟು ಸೂರ್ಯ ಚಂದ್ರರನ್ನಾಗಲಿ ಮತ್ತಾರನ್ನಾಗಲಿ ಕೂಡ ಅವಳು ಎಂದೂ ನೋಡುವಂಥವಳಲ್ಲ. ಆ ಗಂಡ ದರಿದ್ರ, ವ್ಯಾಧಿತ, ಬಡವನಾಗಿದ್ದು, ರೋಗಗ್ರಸ್ತನಾಗಿದ್ದು, ಮತ್ತೆ ಯಾವುದೇ ರೀತಿಯಾದ ದೈನ್ಯವುಳ್ಳವನಾಗಿದ್ರೂ ಕೂಡ ಇವಳು ಆತನನ್ನು ಉಪಚರಿಸ್ತಾಳೆ. ಪತಿಂ ಪುತ್ರನುವೋಪಾಸ್ತೆ. ತನ್ನ ಒಡಲಲ್ಲಿ ಹುಟ್ಟಿದ ಮಗು ಅದು ದರಿದ್ರವೋ ದೀನವೋ ಏನೋ ಆಗಿದೆ ಅಂತಿದ್ರು ಅದನ್ನ ಆ ಸ್ತ್ರೀ ತಾಯಿ ಪರಿಗಣಿಸೋದಿಲ್ಲ, ಅದ್ರ ಬಗ್ಗೆ ಪ್ರೀತಿಯನ್ನೇ ಸುರಿಸ್ತಾಳೆ. ಅದಂತೆ ಗಂಡನ ಬಗ್ಗೆನೂ ನಡ್ಕೋತಾಳೆ ಅಂತ ಅದರ ಅರ್ಥ. ಪತಿಯ ಒಂದು ಯೋಗಕ್ಷೇಮವನ್ನ, ತನ್ನ ಎಲ್ಲವನ್ನೂ ಕೂಡ ಎಲ್ಲ ಶಕ್ತಿಯ ಮೂಲಕ ಮಾಡ್ತಕ್ಕಂಥವಳು, ಪತಿಯನ್ನ ತನ್ನ ಪ್ರಾಣಕ್ಕೆ ಸಮಾನವಾಗಿ ಪ್ರೀತಿಸುವಂಥವಳು, ಪತಿ ಪ್ರಾಣ. ಅವಳೇ ಪುಣ್ಯ ಭಾಗಿನಿ ಆಗ್ತಾಳೆ. ಪತಿಯಲ್ಲಿರುವಂತಹ ಒಂದು ಬಯಕೆ ಬೇರೆ ಯಾವುದೇ ಭೋಗ ವಸ್ತು ಐಶ್ವರ್ಯದಲ್ಲಿ ಅವಳಿಗೆ ಇರೋದಿಲ್ಲ. ಬೆಳಿಗ್ಗೆ ಎದ್ದು ಗೃಹಕೃತ್ಯದಲ್ಲಿ ತೊಡಗುತ್ತಾಳೆ, ಮನೆಯನ್ನ ಚೆನ್ನಾಗಿ ಇಟ್ಟಿರ್ತಾಳೆ, ಸುಸಂವೃಷ್ಟ ಕ್ಷಯ, ಚೆನ್ನಾಗಿ ಸ್ವಚ್ಛವಾಗಿಡ್ತಾಳೆ ಮನೆಯನ್ನ. ಗೋಷಕೃತ್ಕೃತ ಲೇಪನ, ಸಗಣಿ ಸಾರಿಸಿ ಶುದ್ಧವಾದಂತಹ ಮನೆ ಇಟ್ಟಿರ್ತಾಳೆ. ಅಗ್ನಿ ಕಾರ್ಯಪರ, ಇದನ್ನು ಗಮನಿಸಬೇಕು. ಸ್ತ್ರೀ ಪುರುಷರಿಬ್ಬರೂ ಕೂಡ ಅಗ್ನಿ ಕಾರ್ಯವನ್ನು ಮಾಡ್ತಾರೆ. ಗಂಡನ ಜೊತೆಗೆ ಆತನ ಪಕ್ಕದಲ್ಲಿ ನಿಂತು ಅಗ್ನಿಹೋತ್ರ ಉಪಾಸನಾದಿ ಪ್ರಸಂಗಗಳಲ್ಲಿ
ಆತನಿಗೆ ಆಹುತಿ ಹಾಕಲಿಕ್ಕೆ ಸಹಕಾರ ಕೊಡುವಂಥವಳು. ವಿವಾಹದ ಪ್ರಸಂಗದಲ್ಲಿ ಲಾಜ ಹೋಮದಲ್ಲಿ ಆ ಗಂಡ ಹೆಂಡಂದ್ರಿಬ್ಬರು ಕೂಡ ಮಾಡುವಂತಹ ಈ ಭಾಗ ಪ್ರಾರಂಭ ಕಾಣ್ತದೆ. ಪತಿ ಅಂತಂದ್ರೆ ಪಾಲನೆ ಮಾಡುವವನು ಅಂತ ಅರ್ಥ, ನಮ್ಗೆ ಇದು ಗೊತ್ತಿದೆ. ಪತ್ನಿ ಅಂದ್ರೆ ಪತ್ಯುರ್ನೋ ಯಜ್ಞ ಸಂಯೋಗೆ. ಯಾವ ಸ್ತ್ರೀ ತನ್ನ ಗಂಡನ ಜೊತೆಗೆ ನಿಂತುಕೊಂಡು ಆತ ಮಾಡುವಂತಹ ಯಜ್ಞದಲ್ಲಿ, ಉಪಾಸನ ಅಗ್ನಿಹೋತ್ರಾದಿ ಯಜ್ಞಗಳಲ್ಲಿ, ಹಾಗೆ ಒಟ್ಟಾರೆ ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಆ ಜೀವನವೆಂಬ ಯಜ್ಞದಲ್ಲಿ ಯಾರು ಪಾಲ್ಗೊಳ್ತಾಳೆ ಅವಳನ್ನೇ ಪತ್ನಿ ಅಂತ ಕರಿಬೇಕು ಅಂತ. ಪತಿ ಅನ್ನೋ ಶಬ್ದ ಮೂಲದಲ್ಲಿ ಏನು ಸಂಸ್ಕೃತದಲ್ಲಿ ಪುಲ್ಲಿಂಗದಲ್ಲಿ ತಯಾರಾಗಿದೆ, ಅದಕ್ಕೆ ಒಂದು ನ ಅಂತ ಪ್ರತ್ಯಯ ಬಂದು ಮುಂದೆ ಸ್ತ್ರೀಲಿಂಗ ಪ್ರತ್ಯಯ ಬಂದು ಪತ್ನಿ ಅಂತ ಆಗಿದೆ. ಹೀಗೆ ಮೂಲ ಪತಿ, ಆ ಪತಿಗೆ ನ ಪ್ರತ್ಯಯ ಬರಬೇಕಾದ್ರೆ ಆ ಪತ್ನಿ ಆದವಳು ಯಜ್ಞ ಮಾಡ್ತಿರ್ಬೇಕು, ಯಜ್ಞದಲ್ಲಿ ಸಹಕಾರ ಕೊಡ್ಬೇಕಾಕೆ. ಹಾಗೆ ಯಜ್ಞದಲ್ಲಿ ಸಹಕಾರ ಕೊಡದೆ ಹೋದ್ರೆ ಆಕೆ ಪತ್ನಿ ಆಗೋದಿಲ್ಲ, ಮತ್ತೆ ಅದು ಬೇರೆ ದಾರ, ಭಾರ್ಯ ಇತ್ಯಾದಿ ಶಬ್ದಗಳಿಂದ ಆಕೆಯನ್ನು ಕರೀಬೇಕಾಗ್ತದೆ. ಸದಾ ಪುಷ್ಪ ಬಲಿಪ್ರದ, ದೇವತೆಗಳಿಗೆ ಪುಷ್ಪೋಪಹಾರ, ಪುಷ್ಪ ಪೂಜಾ ಇತ್ಯಾದಿಗಳನ್ನು ಕೊಡ್ತಾಳೆ, ಬಲಿಯನ್ನು ಕೊಡ್ತಾಳೆ. ತಾನು ಕೂಡ ನಿತ್ಯ ದೇವತಾರ್ಚನೆ ಇತ್ಯಾದಿಗಳನ್ನ ಮಾಡಬೇಕು, ಇದು ಗೊತ್ತಿದೆ ನಮ್ಗೆಲ್ಲರಿಗೂ. ಬಲಿ ಅಂದ್ರೆ ನೈವೇದ್ಯ ಇತ್ಯಾದಿಗಳು ಅಂತ ಅರ್ಥ. ದೇವತೆಗಳನ್ನು, ಅತಿಥಿಗಳನ್ನು ಪೂಜೆ ಮಾಡಿ ಮುಂದೆ ತಾನು ಅನ್ನವನ್ನು ಭೋಜನ ಮಾಡುವಂಥವಳು, ಎಲ್ಲರ ಮನೆಯಲ್ಲಿರುವಂತಹ ಎಲ್ಲರ ಸುಖ ಸಂತೋಷಗಳನ್ನು ನೋಡ್ಕೊಳ್ಳುವಂಥವಳು, ಅವಳೇ ಪುಣ್ಯಭಾಗಿನಿ. ಅತ್ತೆ ಮಾವಂದಿರ ಸೇವಾವೆಲ್ಲ ಆಸಕ್ತಳು, ತನ್ನ ತಂದೆ ತಾಯಿಯರಲ್ಲಿಯೂ ಭಕ್ತಿ ಇರುವಂಥವಳಾಗಿರ್ತಾಳೆ. ಅವಳು ನಿಜವಾಗಿಯೂ ತಪೋಧನಳೆ. ಯಾನಾಡಿ ಸ ತಪೋಧನ. ಅದಲ್ಲದೆ ಯಾವುದೇ ಜ್ಞಾನಿಯಾದಂತಹ ಬ್ರಾಹ್ಮಣ, ದುರ್ಬಲರಾದಂಥವರು, ಅನಾಥರು ಮೊದಲಾದವರು ಇದ್ರೆ ಅವರಿಗೂ ಕೂಡ ಅನ್ನಾದಿಗಳನ್ನು ಕೊಟ್ಟು ಪೋಷಿಸುವಂಥವಳು. ಇವಳಿಗೆ ಪತಿವ್ರತ ಅನ್ಬೇಕು. ಯಾನಾಡಿ ಭರ್ತೃಪರಮ ಭವೇದ್ ಭರ್ತೃವ್ರತ ಸದಾ ಸತಿ. ಭರ್ತೃವ್ರತ ಅನ್ನೋದೇನಿದೆ ಆದ್ರಿಂದಲೇ ಆಕೆ ಶ್ರೇಷ್ಠಳು ಅಂತ ಕರ್ಸ್ಕೋತಾಳೆ. ಪತಿರಿಹಿ ದೇವೋ ನಾರೀಣಾಂ. ಸ್ತ್ರೀಗೆ ಗಂಡನೇ ದೈವ, ಗಂಡನೇ ಬಂಧು, ಗಂಡನೇ ಅವಳಿಗೊಂದು ಪರಮಾಶ್ರಯ. ಅದನ್ನ ಬಿಟ್ಟು ಬೇರೆ ಯಾವ ಆಶ್ರಯವೂ ಆಕೆಗಿಲ್ಲ. ಮುಂದೆ ಪಾರ್ವತಿ ಇಷ್ಟನ್ನೆಲ್ಲ ಹೇಳಿ ಆ ಗಂಡನನ್ನ ಈ ತರ ಮಾತಾಡಿಸಿಲ್ಲ. ಗಂಡನ ಪ್ರೇಮ ಒಂದು ಕಡೆ, ಪತಿ ಪ್ರಸಾದ ಅಂತಿದೆ. ಪತಿ ಪ್ರಸಾದ ಅಂದ್ರೆ ಗಂಡನ ಸಂತೋಷ, ಪ್ರಸಾದ ಅಂದ್ರೆ ಅನುಗ್ರಹನೂ ಆಗ್ಬಹುದು ಅಥವಾ ಗಂಡನ ಸಂತೋಷ. ಮತ್ತೊಂದು ಕಡೆ ಸ್ವರ್ಗ. ಇವೆರಡನ್ನ ಒಬ್ಬ ಸಾಧ್ವಿಯಾದವಳು ಎದುರಿಗಿಟ್ರೆ ಬೇರೆ ಸಾಧ್ವಿಯರು ಯಾವುದನ್ನು ಸ್ವೀಕಾರ ಮಾಡ್ತಾರೋ ಇಲ್ಲೋ ಹೇಳಲಿಕ್ಕೆ ಬರೋದಿಲ್ಲ. ಪತಿಪ್ರಸಾದ ಸ್ವರ್ಗೋವ ತುಲ್ಯೋ ನಾರ್ಯ ಭವೇನ್ನವ. ಕೆಲವರು ಸ್ವರ್ಗ ಸುಖವನ್ನು ಮತ್ತು ಗಂಡನ ಒಂದು ಅನುಗ್ರಹವನ್ನ, ಗಂಡನ ಪ್ರೇಮವನ್ನ ಸಮಾನ ಪರಿಗಣನೆ ಮಾಡಬಹುದು. ಆದ್ರೆ ನನಗೆ ಮಾತ್ರ ಸ್ವರ್ಗ ಸುಖವೂ ಕೂಡ ನಿನ್ನ ಪ್ರೇಮಕ್ಕಿಂತ ಹೆಚ್ಚಿನದಾಗಿದೆ, ಹೆಚ್ಚಿನದಲ್ಲ. ನಿನ್ನ ಪ್ರೇಮವೇ ನನಗೆ ಹೆಚ್ಚಿನದು. ಅಹಂ ಸ್ವರ್ಗಂ ನಹೀಚ್ಛೇಯಂ ತ್ವಯಿ ಅಪ್ರೀತೆ ಮಹೇಶ್ವರೇ. ಮಹೇಶ್ವರನಾದಂತಹ ನನ್ನ ಜೀವನದ ಒಡೆಯನಾದಂತಹ ನೀನು ಪ್ರೀತನಲ್ಲದೆ ಹೋದ್ರೆ ನನಗೆ ಸ್ವರ್ಗವೂ ಬೇಡ. ಗಂಡ ದರಿದ್ರನೇ ಆಗಿರ್ಲಿ, ರೋಗ ಪೀಡಿತನೇ ಆಗಿರ್ಲಿ, ಆಪತ್ತಿನಲ್ಲಿರ್ಲಿ, ಶತ್ರುಗಳ ನಡುವೆ ಸಿಕ್ಕಿಬಿದ್ದಿರ್ಲಿ, ಬ್ರಾಹ್ಮಣ ಶಾಪದಿಂದ ಆತ ಪೀಡಿತನೇ ಆಗಿರ್ಲಿ, ಹೆಂಡತಿಯಾದವಳು ಆತ ಹೇಳಿದಂತೆ ನಡ್ಕೊಳ್ಬೇಕು. ಅಧರ್ಮವೇ ಆಗಿದ್ರು, ಪ್ರಾಣನಾಶಕವೇ ಆಗಿದ್ರು, ಎಂಥ ಕ್ಲಿಷ್ಟವಾದ ಕಾರ್ಯವೇ ಆಗಿದ್ರು ಕೂಡ ಆತ ಹೇಳಿದಂತೆ ನಡ್ಕೊಳ್ಬೇಕು. ನಾನು ಹೇಳಿದಂಥ ಈ ಸ್ತ್ರೀ ಧರ್ಮವನ್ನು ಯಾರು ನಡ್ಕೋತಾಳೆ ಅವಳು ಎಲ್ಲಾ ಫಲಕ್ಕೂ ಭಾಗಿದಾರಳಾಗ್ತಾಳೆ. ಪಾರ್ವತಿ ಹೇಳಿದ ಸ್ತ್ರೀ ಧರ್ಮವನ್ನು ಕೇಳಿ ಶಿವ ಅವಳನ್ನು ಸನ್ಮಾನಿಸಿದ.
ಮತ್ತೆ ಅಲ್ಲಿ ನೆರೆದಿದ್ದಂತಹ ಎಲ್ಲರನ್ನೂ ಕೂಡ ಸತ್ಕರಿಸಿ ಬೀಳ್ಕೊಟ್ಟ. ಗಂಧರ್ವರು, ಅಪ್ಸರೆಯರು, ನದಿಗಳು ಮೊದಲಾದವರೆಲ್ಲರೂ ಕೂಡ ಅಲ್ಲಿಂದ ತೆರಳಿದರು ಅಂತ 146ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಅದು ಇಲ್ಲಿಗೆ ಸಮಾಪ್ತಿ ಕಾಣ್ತದೆ. ಯಜ್ಞದ ಬಗ್ಗೆ ಇವತ್ತಿನ ಪ್ರವಚನದ ಆರಂಭದಲ್ಲಿ ನಾನು ಮಂಗಲಾಚರಣವನ್ನು ಹೇಳಿದೆ. ಅಂತರ್ಯಾಮೀತು ಯಜ್ಞಾದೇಹೇ ವಿಷ್ಣು ವಿದ್ಯಾದಿನಾಂ ರಮ. ಯಜ್ಞಕ್ಕೆ ಅಂತರ್ಯಾಮಿಯಾಗಿದ್ದು ನಿಯಾಮಕನಾದವನು ಭಗವಂತ. ಇಜ್ಯಾ ಇದಕ್ಕೆ ನಿಯಾಮಕಳಾದವಳು, ಅದರ ಅಭಿಮಾನಿನಿಯಾದವಳು ಲಕ್ಷ್ಮೀದೇವಿ. ಯಜ್ಞ ಶಬ್ದ ಪುಲ್ಲಿಂಗದಲ್ಲಿದೆ, ಇಜ್ಯಾ ಅನ್ನುವ ಶಬ್ದ ಸ್ತ್ರೀಲಿಂಗದಲ್ಲಿದೆ. ಇದನ್ನು ಗಮನಿಸಬೇಕು. ಇದೊಂದು ಭಾಗವತ ತಾತ್ಪರ್ಯದ ಶ್ಲೋಕ ಇದು. ಯಜ್ಞ ಶಬ್ದ ಪುಲ್ಲಿಂಗದಲ್ಲಿದೆ, ಅದಕ್ಕೆ ನಿಯಾಮಕನಾದವನು ಪುರುಷನಾದಂತಹ ಭಗವಂತ. ಇಜ್ಯಾ ಶಬ್ದ ಸ್ತ್ರೀಲಿಂಗದಲ್ಲಿದೆ, ಅದಕ್ಕೆ ಅಭಿಮಾನಿನಿಯಾದವಳು ಸ್ತ್ರೀಯಾದಂತಹ ಲಕ್ಷ್ಮೀದೇವಿ. ಯಜ್ಞ ಅನ್ನೋದೊಂದು ದೊಡ್ಡ ಪ್ರಕ್ರಿಯೆ. ಅದರಲ್ಲಿ ಕೆಲವು ಸಣ್ಣ ಸಣ್ಣ ಪ್ರಕ್ರಿಯೆಗಳು, ಬಿಡಿ ಬಿಡಿಯಾದಂತಹ ಕೆಲವು ಕ್ರಿಯೆಗಳೇನಿರ್ತವೆ ಅವುಗಳಿಗೆ ಇಜ್ಜ ಅಂತ ಕರೀತಾರೆ. ಹೀಗೆ ಅನೇಕ ಇಜ್ಜಾಗಳೆಲ್ಲ ಸೇರಿ ಒಂದು ಯಜ್ಞ ನಡೀತದೆ. ಹಾಗೆ ಲಕ್ಷ್ಮೀದೇವಿ ಭಗವಂತನ ಜೀವನದಲ್ಲಿ ಅಂತ ಒಂದು ಅದ್ಭುತವಾದಂತಹ ಪಾತ್ರವನ್ನು ವಹಿಸಿದ್ದಾಳೆ. ಅವಳು ಇಲ್ಲದೆ ಆತ ಎಲ್ಲಾ ಕಾರ್ಯವನ್ನು ಮಾಡಬಲ್ಲ. ಹಾಗಿದ್ರೂ ಕೂಡ ಆತ ಅವಳ ಸಹಕಾರವನ್ನು ತಗೊಂಡೆ, ಅವಳ ಸೇವೆಯನ್ನು ಸ್ವೀಕಾರ ಮಾಡಿಯೇ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ. ಮತ್ತೊಂದು ಮುಂದಿನ ಶ್ಲೋಕವನ್ನು ಹೇಳಿದ್ದೆ. ಪ್ರಾಣೋವೈ ಯಜ್ಞೀಯಂ ಸಾಮ ಮನೋವೈ ಯಜ್ಞೀಯಂ ಯಜುಹೋ ಋಗೇಕಾ ವೃಣತೆ ಯಜ್ಞಂ ತಾಮ್ ಯಜ್ಞೋ ನಾತಿ ವರ್ತತೆ ಅಂತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯಕ್ಷ ಪ್ರಶ್ನದಲ್ಲಿ ಬರುವಂತಹ ಒಂದು ಶ್ಲೋಕ ಅದು. ಯಜ್ಞದಲ್ಲಿ ಸಾಮಗಾನ ಏನ್ ಮಾಡ್ತಾರೆ, ಆ ಸಾಮಗಾನಕ್ಕೆ ನಿಯಾಮಕನಾದವನು, ಅಭಿಮಾನಿಯಾದವನು ಪ್ರಾಣ. ಮನೋವೈ ಯಜ್ಞೀಯಂ ಯಜುಹು, ಆ ಋಗ್ವೇದದಲ್ಲಿ ಏನು ಯಜುರ್ವೇದದ ಪಠನ ನಡೀತದೆ, ಆ ಯಜುರ್ವೇದದ ಪಠನಕ್ಕೆ ಅಭಿಮಾನಿಯಾದವನು ಯಜುರ್ವೇದಾತ್ಮಕನಾದಂತಹ ಹರ. ಯಜುರ್ವೇದಾತ್ಮಕೋ ಹರಹ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಋಗೇಕಾ ವೃಣತೆ ಯಜ್ಞಂ, ಈ ಋಕ್ ಎಂಬುದು ಇಡೀ ಯಜ್ಞವನ್ನು ಆವರಿಸಿಕೊಂಡಿದೆ. ತಾಮ್ ಯಜ್ಞ ನಾತಿ ವರ್ತತೆ. ಯಜ್ಞ ಅನ್ನುವುದು ಆ ಋಕ್ಕನ್ನು ಬಿಟ್ಟು ಇಲ್ಲ. ಅಲ್ಲಿ ಮೂಲದಲ್ಲಿ ಯಮನ ಎದುರಿಗೆ ಆ ಯುಧಿಷ್ಠಿರ ನಿಂತಿದ್ದಾನೆ. ಆ ಯುಧಿಷ್ಠಿರನಿಗೆ ಯಮನ ಪ್ರಶ್ನೆ ಇದೆ. ಕಿಮೇಕಂ ಯಜ್ಞೀಯಂ ಸಾಮ, ಯಜ್ಞಕ್ಕೆ ಸಂಬಂಧಪಟ್ಟಂತೆ ಸಾಮ ಯಾವುದು? ಕಿಮೇಕಂ ಯಜ್ಞೀಯಂ ಯಜುಹು, ಯಜ್ಞಕ್ಕೆ ಸಂಬಂಧಪಟ್ಟಂತೆ ಯಜುರ್ವೇದ ಯಾವುದು? ಕಾಚೈಕ ಋಕ್ ಯಾವುದು? ಕಾಮ್ ಯಜ್ಞೋ ನಾತಿ ವರ್ತತೆ. ಯಜ್ಞ ಯಾವುದನ್ನು ಬಿಟ್ಟಿರುವುದಿಲ್ಲ ಅಂತೆಲ್ಲ ಕೆಲವು ಪ್ರಶ್ನೆಗಳಿವೆ. ಅದಕ್ಕೆ ಯುಧಿಷ್ಠಿರ ಕೊಟ್ಟಂತಹ ಅದ್ಭುತವಾದಂತಹ ಉತ್ತರ ಅದು. ಸಾಮಗಾನ ಸ್ವರವೆಲ್ಲವೂ ಕೂಡ ಮುಖ್ಯ ಪ್ರಾಣನ ಅಧೀನ ಅಂತ ಚಾಂದೋಗ್ಯ ಉಪನಿಷತ್ತಿನಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ಅವನನ್ನ ಸಾಮ ಅಂತ ಕರೀತಾರೆ. ಬೃಹದಾರಣ್ಯಕ ಉಪನಿಷತ್ನಲ್ಲೂ ಚಾಂದೋಗ್ಯದಲ್ಲೂ ಎರಡು ಕಡೆನೂ ಕೂಡ ಆ ಮುಖ್ಯ ಪ್ರಾಣ ಹೇಗೆ ಸಾಮವೇದಕ್ಕೆ ಅಭಿಮಾನಿಯಾಗಿದ್ದಾನೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಯಜುರ್ವೇದಕ್ಕೆ ರುದ್ರ ಅಭಿಮಾನಿಯಾಗಿದ್ದಾನೆ. ಋಗೇಕಾ ವೃಣತೆ ಯಜ್ಞಂ, ಇಡೀ ಯಜ್ಞವನ್ನು ಆವರಿಸಿಕೊಂಡಿರುವಂತದ್ದು ಋಕ್. ಯಜ್ಞ ಯಾವತ್ತೂ ಕೂಡ ಋಕ್ಕನ್ನು ಬಿಟ್ಟಿಲ್ಲ ಅಂತ. ಅದೆಲ್ಲ ಈಗಿಲ್ಲಿ ಭಗವಂತ, ಲಕ್ಷ್ಮೀದೇವಿ, ಚತುರ್ಮುಖ ಸರಸ್ವತಿ, ಭಾರತಿ ಮುಖ್ಯ ಪ್ರಾಣರು. ಹಾಗೆ ಈ ರುದ್ರ ಮತ್ತು ರುದ್ರಾಣಿ ಇವರೆಲ್ಲರಿಗೂ ಕೂಡ ಸಂಬಂಧಪಟ್ಟತಕ್ಕಂಥ ಒಂದು ಮಾತದು. ಋಗೇಕಾ ವೃಣತೆ ಯಜ್ಞಂ ತಾಮ್ ಯಜ್ಞ ನಾತಿ ವರ್ತತೆ ಅಂತ. ಋಕ್ ಇಡೀ ಯಜ್ಞವನ್ನು ಆವರಿಸಿಕೊಂಡಿದೆ. ಯಾವುದು ಋಕ್ ಅಂದ್ರೆ ಋಚಸ್ವೀರ್ಗಿ ರುಮಾದ್ಯಾಶ್ಚ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಋಗ್ವೇದಕ್ಕೆ ಶ್ರೀಹಿ ಅಂದ್ರೆ ಲಕ್ಷ್ಮೀದೇವಿ, ಗೀಹಿ ಅಂದ್ರೆ ಸರಸ್ವತಿ, ಉಮಾ ಮೊದಲಾದವರೆಲ್ಲರೂ ಕೂಡ ಅಭಿಮಾನಿಯಾಗಿದ್ದಾರೆ ಅಂತ. ಹೀಗೆ ಋಗ್ವೇದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀ, ಸರಸ್ವತಿ, ಭಾರತಿ ಮತ್ತೆ ಪಾರ್ವತಿ ಮೊದಲಾದವರು ಯಜ್ಞವನ್ನು ಆವರಿಸಿಕೊಂಡಿದ್ದಾರೆ. ಋಗ್ವೇದ ಯಜ್ಞದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಅಂತ ಒಂದು ಅರ್ಥ ಬೇರೆ. ಯಜ್ಞಕ್ಕೆ ನಿಯಾಮಕನಾದಂತಹ ಭಗವಂತನ ಜೀವನವನ್ನ ಲಕ್ಷ್ಮೀದೇವಿ ಆವರಿಸಿಕೊಂಡಿದ್ದಾಳೆ. ಚತುರ್ಮುಖ ಮುಖ್ಯ ಪ್ರಾಣದ ಜೀವನವನ್ನ ಸರಸ್ವತಿ, ಭಾರತೀಯರು ಆವರಿಸಿಕೊಂಡಿದ್ದಾರೆ.
ರುದ್ರನ ಜೀವನವನ್ನ, ಆ ರುದ್ರನ ಜೀವನದಲ್ಲಿ ಪ್ರಧಾನವಾದ ಪಾತ್ರ ವಹಿಸಿದಂಥವಳು ಪಾರ್ವತಿಯಾಗಿದ್ದಾಳೆ. ಮತ್ತೆ ಈ ಯಜ್ಞ ಆ ಋಕ್ಕನ್ನ ಮೀರಿಲ್ಲ. ಯಜ್ಞ ಶಬ್ದವಾಚನಾದ ಭಗವಂತ ಋಗ್ವೇದಾಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನ ಮೀರಿಲ್ಲ. ಚತುರ್ಮುಖ ಮುಖ್ಯ ಪ್ರಾಣರು ಸರಸ್ವತಿ ಭಾರತೀಯರನ್ನ ಮೀರಿಲ್ಲ. ರುದ್ರನೂ ಕೂಡ ಅವನು ಯಜ್ಞಾಭಿಮಾನಿಯಾಗಿದ್ದಾನೆ. ಅವನು ಈ ಪಾರ್ವತಿಯನ್ನ ಎಂದೂ ಕೂಡ ಮೀರಿಲ್ಲ. ಅದು ಆ ದಂಪತಿಗಳಲ್ಲಿ ಇರುವಂತಹ ಒಂದು ಅನ್ಯೋನ್ಯತೆಯನ್ನ ಆ ಶಬ್ದ ತೋರಿಸ್ತದೆ. ಹೃದಯಕಾ ವೃಣತೆ ಯಜ್ಞಂ ತಾಮ್ ಯಜ್ಞ ನಾತಿ ಬರ್ತದೆ ಅಂತ. ಭಗವಂತನ ಮತ್ತು ಭಗವತಿಯ ದಾಂಪತ್ಯ, ಕೆಳಗೆ ಬರುವಂತಹ ಎಲ್ಲ ದೇವತೆಗಳ ದಾಂಪತ್ಯವನ್ನು ತುಂಬಾ ಸುಂದರವಾಗಿ ಶಾಸ್ತ್ರೀಯವಾಗಿ ಹೇಳಬಲ್ಲಂತಹ ಒಂದು ಶಬ್ದ ಅದು. ಹೃದಯಕಾ ವೃಣತೆ ಯಜ್ಞಂ ತಾಮ್ ಯಜ್ಞ ನಾತಿ ಬರ್ತದೆ ಅಂತ. ಅದಕ್ಕಾಗಿ ಅದನ್ನು ಅನೇಕ ಬಾರಿ ಮಂಗಲಾಚರಣೆಯಲ್ಲಿ ಉಪಯೋಗ ಮಾಡ್ಕೊಳ್ತಿರ್ತೇನೆ. ಇಲ್ಲಿ ಯಜ್ಞ ಅಂತ ಬಂತು, ಯಜ್ಞಕ್ಕಾಗಿ ಇಷ್ಟನ್ನೆಲ್ಲ ಹೇಳಿದೆ. ನಿಜವಾಗಿ ಅವರೆಲ್ಲರೂ ಕೂಡ ಪತ್ನಿಯರೇ. ಯಾಕೆಂದ್ರೆ ತಮ್ಮ ಗಂಡಂದ್ರು ಮಾಡುವಂತಹ ಯಜ್ಞದಲ್ಲಿ ಶ್ರೇಷ್ಠವಾದ ಪಾತ್ರವನ್ನು ವಹಿಸುವಂತವರು ಆ ಲಕ್ಷ್ಮೀ ಸರಸ್ವತಿ ಭಾರತೀಯರು ಮೊದಲಾದವರು. ನಮ್ಮ ಪತ್ನಿಯರಿಗೆ ಕೆಲವು ಬಾರಿ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು, ವಿವಾಹ ಕಾಲದಲ್ಲಿ ಒಂದು ಬಾರಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಆಹುತಿ ಹಾಕ್ಲಿಕ್ಕೆ ಅವರು ಇರ್ತಾರೆ. ವಿವಾಹ ಕಾಲದಲ್ಲಿ ಗಂಡ ಹೆಂಡತಿ ಜೊತೆಗೆ ಇರಲೇಬೇಕಾದ್ರಿಂದ ಮುಂದಿನ ಎಲ್ಲಾ ಪ್ರಸಂಗಗಳಲ್ಲಿ ಗಂಡನಾದವನು ಉಪಾಸನಾದಿಗಳನ್ನು ಮಾಡುವಾಗ ಪಕ್ಕದಲ್ಲಿ ಹೆಂಡತಿ ನಿಂತು ಆತನ ಕೈಗೆ ಆಹುತಿಗಳನ್ನು ಹಾಕ್ಲಿಕ್ಕೆ ಸಹಕಾರ ಕೊಡಬೇಕು ಅಂತ ಏನಿದೆ, ಅದು ಪ್ರತಿನಿತ್ಯ ಎಲ್ಲಾ ಗಂಡಂದ್ರ ಕಡೆಯಲ್ಲೂ ನಡೆಯೋದಿಲ್ಲ, ಎಲ್ಲಾ ಮನೆಗಳಲ್ಲೂ ನಡೆಯೋದಿಲ್ಲ. ಅದಕ್ಕಾಗಿ ಹೆಂಡತಿ ಕೊಡ್ತಿದ್ದಾಳೆ ಅಂತ ಭಾವಿಸಿ ಎಡಗೈಯಲ್ಲಿ ಅಕ್ಕಿ ಮೊದಲಾದಂತ ತಗೊಂಡು ಅದನ್ನು ಬಲಗೈಗೆ ಹಾಕೊಂಡು ಅದಕ್ಕೆ ತುಪ್ಪವನ್ನು ಹಾಕೊಂಡು ಆಹುತಿ ಕೊಡೋದಿದೆ. ಇದೆಲ್ಲರಿಗೂ ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ಪ್ರತಿನಿತ್ಯ ಅದಾಗ್ಲಿಕ್ಕಿಲ್ಲ, ಕಾರ್ಯರೂಪಕ್ಕೆ ಬರ್ಲಿಕ್ಕಿಲ್ಲ. ವಿವಾಹದ ಒಂದು ದಿವಸ ಬಂತು, ಪ್ರತಿನಿತ್ಯ ಅದನ್ನ ಕಾರ್ಯರೂಪಕ್ಕೆ ಎಲ್ಲರೂ ತರಲಿಕ್ಕೆ ಅಷ್ಟೊಂದು ಉತ್ಸುಕತೆ ತೋರೋದಿಲ್ಲ. ಆದ್ರೆ ಈ ಯಾವ ಔದಾಸೀನ್ಯವೂ ಇಲ್ಲದೆ ತಮ್ಮ ಗಂಡಂದಿರ ಯಜ್ಞದಲ್ಲಿ ಪ್ರಧಾನವಾದಂತಹ ಪಾತ್ರವನ್ನ ಅವರ ವಾಮಾರ್ಧದಲ್ಲಿದ್ದು ಲಕ್ಷ್ಮೀ ಪರಮಾತ್ಮನ ಎಡ ಅರ್ಧದಲ್ಲಿದ್ದಾಳೆ. ಹಾಗೆ ಉಳಿದ ದೇವತೆಗಳು, ಅದನ್ನು ಕೂಡ ನಾವು ಹಿಂದೆ ಅರ್ಧನಾರೀನರ ರೂಪವನ್ನು ನೋಡುವಾಗ ನೋಡಿದ್ದೀವಿ, ಇದೇ ಅನುಶಾಸನ ಪರ್ವದಲ್ಲೇ ಈ ಕೆಲವು ದಿನಗಳ ಹಿಂದೆ. ಹೀಗೆ ನಿಜವಾದ ಅರ್ಥದಲ್ಲಿ ಅವರು ಪತ್ನಿಯರು, ಯಜ್ಞದ ಸಂಯೋಗ, ಗಂಡಂದ್ರು ಮಾಡುವ ಯಜ್ಞದ ಒಂದು ಅತ್ಯಂತ ನಿಬಿಡವಾದಂತಹ ಸಂಯೋಗ ಪತ್ನಿ ಅವರಿಗಿರೋದ್ರಿಂದ, ಆ ಅರ್ಧಾಂಗಿನಿಯರಿಗಿರೋದ್ರಿಂದ, ತಮ್ಮ ಗಂಡಂದಿರ ಜೀವನವನ್ನು ಅವರು ಹಾಗೆ ಆವರಿಸಿಕೊಂಡಿರೋದ್ರಿಂದ, ಆ ಗಂಡಂದಿರು ತಮ್ಮ ಹೆಂಡಂದಿರನ್ನ ಯಾವತ್ತೂ ಕೂಡ ಋಗ್ವೇದ ಅಭಿಮಾನಿಗಳಾದಂತಹ ಹೆಂಡಂದಿರನ್ನ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಆದ್ರಿಂದ ಅವರಲ್ಲಿ ಆ ಪತಿಪತ್ನಿಯ ಭಾವ ಅನ್ನೋದು ಸಾರ್ಥಕ. ಅವರ ಆ ಪತಿಪತ್ನಿಯ ಭಾವವನ್ನು ಹೀಗೆ ನಾವು ಈ ಎಲ್ಲಾ ಸಂದರ್ಭದಲ್ಲಿ ಸ್ತ್ರೀ ಧರ್ಮವನ್ನು ಕೇಳುವಾಗ, ಸ್ತ್ರೀ ಧರ್ಮವನ್ನು ಕೇಳುವುದು ಅಂದ್ರೆ ಪುರುಷ ಧರ್ಮವನ್ನು ಕೇಳುವುದಂತಾನೆ, ಅದೇನು ಬೇರೆ ಅಲ್ಲ. ಯಾಕಂದ್ರೆ ಸ್ತ್ರೀಯ ಜೀವನವಾಗಲಿ ಪುರುಷ ಜೀವನವಾಗಲಿ ಪರಸ್ಪರರು ಇಲ್ಲದೆ ಹೋದ್ರೆ ಅದು ಅಪರಿಪೂರ್ಣವೇ. ಆದ್ರಿಂದ ಸ್ತ್ರೀ ಧರ್ಮವನ್ನು ಕೇಳ್ತಿದ್ದೇವೆ ಅಂದ್ರೆ ಕೇವಲ ಸ್ತ್ರೀಯರು ಮಾತ್ರ ಕೇಳಬೇಕಾದ್ದಲ್ಲ, ಅದು ಪುರುಷರು ಕೇಳಬೇಕಾದ್ದೆ. ಆ ಸಂದರ್ಭದಲ್ಲಿ ಆ ಎಲ್ಲ ದೇವತೆಗಳ ದಾಂಪತ್ಯವನ್ನು ಹೀಗೆ ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಪಾರ್ವತಿ ಏನ್ ಹೇಳ್ತಾ ಇದ್ದಾಳೆ ಅನ್ನೋದನ್ನ ಈ ದಕ್ಷಿಣ ಭಾರತ ಪಾಠಕ್ಕನುಸಾರವಾಗಿ ನಾವೀಗ ನೋಡೋಣ. ಯಾಕಂದ್ರೆ ಉತ್ತರ ಭಾರತದ ಪಾಠದಲ್ಲಿ ಒಂದು ಅಧ್ಯಾಯದಲ್ಲಿ ಅದು ಮುಗಿದು ಹೋಗಿದೆ. ದಕ್ಷಿಣ ಭಾರತದ ಪಾಠದಲ್ಲಿ ಒಂದು 2-3 ಅಧ್ಯಾಯಗಳಲ್ಲಿ ಅದು ವಿಸ್ತೃತವಾಗಿ ವರ್ಣಿತ ಆಗಿದೆ. ಪಾರ್ವತಿ ಹೇಳಲಿಕ್ಕೆ ತೊಡಗಿದ್ದಾಳೆ ಅಂತಾದಾಗ ಯಾರ್ಯಾರು ಬಂದ್ರಲ್ಲಿ? ಋಷಿ, ಗಂಧರ್ವ, ಯಕ್ಷ, ಅವರ ಪತ್ನಿಯರು, ಅಪ್ಸರೆಯರು, ನಾಗಪತ್ನಿಯರು, ಭೂತರ, ಎಲ್ಲ ಜೀವಿಗಳ ಪತ್ನಿಯರು, ನದಿಗಳು, ಅವರೆಲ್ಲ ಅಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಪಾರ್ವತಿ ಯಾಗಾಭಿಮಾನಿನಿ, ಋಗ್ವೇದ ಅಭಿಮಾನಿನಿ, ವಾಗೀಂದ್ರಿಯದ ಅಭಿಮಾನಿನಿ, ಸಕಲ ವಾಂಗ್ಮಯದ ಅಭಿಮಾನಿನಿ. ವಾಗಾಭಿಮಾನಿನಿ ಅಂದ್ರೆ ಸಕಲ ವಾಂಗ್ಮಯ, ಸಕಲ ಶಾಸ್ತ್ರದ ಅಭಿಮಾನಿನಿ, ಮತ್ತೆ ಋಗ್ವೇದದ ಅಭಿಮಾನಿನಿ. ನಮ್ಮ ವಾಗೀಂದ್ರಿಯಕ್ಕೆ ಅವಳು ಅಭಿಮಾನಿನಿ, ನಮ್ಮ ಒಳಗಿದ್ದಾಳ ಅವಳು. ಮತ್ತೆ ಅವಳು ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿ ಕೂಡ. ನಾನು ಅದನ್ನು ಮೊನ್ನೆ ದಿವಸ ಹೇಳಿದೆ. ಮಹಾಭಾರತದ ಈ ಶ್ಲೋಕಗಳೆಲ್ಲ ಅನುಷ್ಠುಪ್ ಛಂದಸ್ಸಿನಲ್ಲಿವೆ. ಅನುಷ್ಠುಪ್ ಛಂದಸ್ಸಿನ ಮೂಲಕ ನಮ್ಗೆ ಆಗಬೇಕಾದ ಅರ್ಥದ ಜ್ಞಾನವೆಲ್ಲ ಆ ಪಾರ್ವತಿಯ ಅನುಗ್ರಹದಿಂದ ಆಗಬೇಕು.
ಅದಕ್ಕಾಗಿ ವಾಂಗ್ಮಾನಿನಿ ಆದವಳು ಹೇಳ್ತಾ ಇದ್ದಾಳೆ ಅಂತ ಎಲ್ಲರಿಗೂ ಒಂದು ದೊಡ್ಡ ಕುತೂಹಲ. ಅವಳೇನು ಹೇಳ್ತಾಳೆ ಕೇಳೋಣ ಅಂತ, ಕೇಳಿ ಅನುಗ್ರಹ ಪಡೆಯೋಣ ಅಂತ. ಭವತ್ಪ್ರಿಯ ಚಿಕೀರ್ಷಯ, ತನ್ನ ಗಂಡನಾದ ಈಶ್ವರನಿಗೆ ಪ್ರಿಯ ಮಾಡಲಿಕ್ಕಾಗಿ ಹೀಗೆ ಹೇಳಿಕ್ ತೊಡಗಿದ್ಲು. ಪೂಜ್ಯ ನೀನು, ಸರ್ವಧರ್ಮಜ್ಞ, ಆದ್ರೂ ನನ್ನ ಮಾತನ್ನ ಹೀಗೆ ನಾನು ಹೇಳಬೇಕಂತ ಅಪೇಕ್ಷೆ ಪಡ್ತೇನೆ, ಅದನ್ನು ಕೇಳು. ಋತುಪ್ರಾಪ್ತ ಸುಶುದ್ಧಾಯ ಕನ್ಯಾ ಸಾ ಇತ್ಯಭಿಧೀಯತೆ. ಋತು ಕಾಲವನ್ನು ಸಮೀಪಿಸಿದಂಥವಳು, ಇನ್ನೂ ಋತು ದರ್ಶನ ಆಗಿರಬಹುದು ಅಥವಾ ಆಗದೇ ಇರಬಹುದು ಅಂಥವಳು ಅಂತ ಅದಕ್ಕೆ ಅರ್ಥ. ಋತು ಪ್ರಾಪ್ತವಾದಂತ ಅಷ್ಟೇ ಸರಳವಾಗಿ ಅನುವಾದ ಮಾಡಿದ್ದಾರೆ. ಋತು ಪ್ರಾಪ್ತವಾಗುವುದಂದ್ರೆ ಆಕೆ ಋತುಕಾಲಕ್ಕೆ ಸಮೀಪಕ್ಕೆ ಬಂದಿರುವಂಥವಳು. ಅವಳ ದಾನಕ್ಕೆ, ಅವಳನ್ನ ಒಬ್ಬ ಶ್ರೇಷ್ಠ ವರನಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ತಾಯಿ, ತಂದೆ, ಸಹೋದರರು ಎಲ್ಲರೂ ಕೂಡ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಅವರೆಲ್ಲ ಅಲ್ಲಿ ಬಂದು ನೆರೀತಾರೆ. 5 ವಿವಾಹಗಳಿವೆ ಅಂತೆ. ವಿವಾಹಾಶ್ಚ ತಥಾ ಪಂಚ. ಇದೇ ಅನುಶಾಸನ ಪರ್ವದಲ್ಲಿ ಈ ಗಾಂಧರ್ವ, ಆರ್ಷ, ಪ್ರಾಜಾಪತ್ಯ ಇದ್ರ ಬಗ್ಗೆ ಎಲ್ಲ ಬಂದಿರೋದ್ರಿಂದ ಅಲ್ಲಿ ನಾನು ಇಲ್ಲಿ ಹೆಚ್ಚು ಹೇಳೋದಿಲ್ಲ, ಅದ್ರ ಬಗ್ಗೆ ಹೆಚ್ಚು ವಿವರಣೆ ಬೇಡ. ಪರಸ್ಪರರ ಸಮ್ಮತಿಯಿಂದ ಗಾಂಧರ್ವ ವಿವಾಹ ನಡೀತದೆ. ಕಾಮತಶ್ಚ ಮಿತೋ ದಾನಂ ಭಯಾಚ್ಚ ಪ್ರಸಭಾತ್ ತಥಾ. ಬಲಾತ್ಕಾರ ಮಾಡಿ ಅಪಹಾರ ಮಾಡ್ಕೊಂಡು ಹೋಗುವಂತಹ ರಾಕ್ಷಸ ವಿವಾಹ ಇತ್ಯಾದಿ ಎಲ್ಲ ಇದೆ. ಆದ್ರೆ ಶ್ರೇಷ್ಠವಾದ ವಿಧಾನಗಳಲ್ಲಿ ಆ ಮೊದಲಿನ ಬ್ರಾಹ್ಮ ಮೊದಲಾದ ವಿಧಾನಗಳೇನಿವೆ ಅದಕ್ಕನುಸಾರವಾಗಿ ಆ ಕನ್ಯೆಯನ್ನ ಒಬ್ಬ ಪುರುಷನಿಗೆ ದಾನ ಮಾಡ್ತಾರೆ. ದಾತಾರಹ ಸಂಗುಗುಷ್ಯೈವ, ಬಹಳ ಮಹತ್ವದ ಮಾತು. ಮನೆಯಲ್ಲಿ ಕನ್ಯೆ ಇದ್ದಾಳೆ, ವಯಸ್ಸಿಗೆ ಬಂದಿದ್ದಾಳೆ, ಏನಾದ್ರೂ ಮಾಡಿ ಹೊತ್ತಾಕ್ಬೇಕು ಅವಳನ್ನ, ಅವಳು ಹೊರೆ ಆದವಳು, ಕನ್ಯಾಸರಿಯಿಂದ ನಾವು ಪಾರಾಗಬೇಕು ಅಂತ ಇಷ್ಟ ಅಲ್ಲ. ಕೊಡ್ಲಿಕ್ಕೆ ಯೋಗ್ಯನ, ಆ ವರ ಯೋಗ್ಯನಾಗಿದ್ದಾನ ಅಂತ ಸರಿಯಾಗಿ ಆಲೋಚನೆ ಮಾಡಿ ಹಾಗೆ ಅವಳನ್ನ ಮದುವೆ ಮಾಡಿಕೊಡ್ಬೇಕು. ಸುವಿಮೃಶ್ಯ ಅಂತ ಅದಕ್ಕಾಗಿ ಹೇಳಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯ ಇತ್ಯಾದಿ ಕಡೆಗಳಲ್ಲಿ ಅನೇಕ ಮಂತ್ರಗಳ ಪ್ರಯೋಗ ಇತ್ಯಾದಿ ಇರ್ತದೆ. ಆ ತರ ಆ ವಿವಾಹ ಕಾರ್ಯಕ್ರಮ ನಡೀತದೆ. ಶೂದ್ರರಲ್ಲಿ ವಿವಾಹಕರಣಂ ಚಾಹು ಶೂದ್ರಾಣಾಂ ಸಂಪ್ರಯೋಗತಃ. ಶೂದ್ರರಿಗೆ ಸಮಾಗಮವೇ ವಿವಾಹ ವಿಧಿ ಅಂತ ಅನುವಾದ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಹಾಗೆ ಸಮಾಗಮವೇ ವಿಧಾನ ವಿಧಿ ಅಂತಂದ್ರೆ ಯಾವುದೇ ನಿಯಮ, ಯಾವುದೇ ಪ್ರಕ್ರಿಯೆಗಳು, ಧಾರ್ಮಿಕ ಪ್ರಕ್ರಿಯೆಗಳು ಇಲ್ಲದೇನೆ ಕೇವಲ ಗಂಡು ಹೆಣ್ಣು ಸೇರುವುದೇ ವಿವಾಹದ ವಿಧಿ ಅಂತ ಹೀಗೆ ಅರ್ಥ ಅಲ್ಲ ಅದಕ್ಕೆ. ಸಂಪ್ರಯೋಗ ಅಂದ್ರೆ ಬಂಧು ಬಾಂಧವರೆಲ್ಲ ನೆರೆದು ವೇದೋಕ್ತವಾದಂತಹ ಮಂತ್ರ ಇತ್ಯಾದಿಗಳು ಇಲ್ಲದೆ ಹೋದ್ರೂ ಕೂಡ ಅಲ್ಲಿಯೂ ಒಂದು ಕನ್ಯಾದಾನ, ಎಲ್ಲ ಬಂಧುಗಳ ಹಾರೈಕೆ, ಕೆಲವು ವಿಧಾನಗಳು ಅಲ್ಲಿಯೂ ಇದ್ದೇ ಇರ್ತವೆ. ಆ ಥರ ಆ ವಿವಾಹದ ವಿಧಿ ನಡೀತದೆ ಅಂತ ಅದರ ಅರ್ಥ. ಪ್ರಯೋಗ ಅಂತಂದ್ರೆ ಇದನ್ನ ಗಮನಿಸಬೇಕು. ಅಲ್ಲಿ ಶೂದ್ರರ ಮದುವೆಗಳು ನಡೆಯುವಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನು ಬಿಟ್ಟು ಬೇರೆಯವ್ರ ವಿವಾಹ ನಡೆಯುವಾಗ ಪ್ರಯೋಗ ಅಂದ್ರೆ ರಿಚುವಲ್ಸ್, ಧಾರ್ಮಿಕ ಪ್ರಕ್ರಿಯೆಗಳು ಇದ್ದೇ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು, ವೇದೋಕ್ತ ಮಂತ್ರಗಳು ಹೆಚ್ಚಿರೋದಿಲ್ಲ, ಪ್ರಯೋಗ ಇರ್ತದೆ ಅಂತ ಅರ್ಥ. ಹತ್ತಕ್ಕೆ ಪ್ರಕ್ರಿಯೆಗಳು, ವಿಧಿವಿಧಾನಗಳು ಇದ್ದೇ ಇವೆ, ಅವ್ರದೇ ಆದಂತಹ ವಿಧಿವಿಧಾನಗಳಿವೆ. ಆದ್ರೆ ಅದಕ್ಕೆ ಬೇಕಾದಂತಹ ಮಂತ್ರಗಳು ಎಲ್ಲವೂ ಇಲ್ಲದೇ ಇರಬಹುದು, ಇಷ್ಟೇ ಅರ್ಥ. ಅದರಿಂದ ಸಮಾಗಮವೇ ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಯೋಗ್ಯ ಅಲ್ಲ. ಕನ್ಯೆಯನ್ನ ಆ ಬಂಧುಗಳು ಒಬ್ಬನಿಗೆ ಕೊಟ್ಟಾಗ 10 ರಾತ್ರಿಗಳ ಕಳೆದ ಬಳಿಕ ತದಾ ಪ್ರಭೃತಿ ಸಾನಾದಿ ದಶರಾತ್ರಂ ವಿವರ್ಜಿತ. ಮುಂದೆ ಕರ್ಮ ಮತ್ತು ಮಾತಿನ ಮೂಲಕ ಆ ಗಂಡನಿಗೆ ಆಕೆ
ಅನುಕೂಲವಾಗಿರಬೇಕು. ಇಲ್ಲೊಂದು ನಾವು ಗಮನಿಸಬೇಕಾದಂತಹ ವಿಷಯ ಇದೆ. ದಶರಾತ್ರಂ ವಿವರ್ಜ್ಯ ಅಂತಿದೆ. 10 ದಿನಗಳ ಕಳೆದ ಬಳಿಕ ಮನಸ್ಸಿನಿಂದ ಮತ್ತು ಕ್ರಿಯೆಗಳ ಮೂಲಕ ಗಂಡನಿಗೆ ಅನುಕೂಲವಾಗಬೇಕು ಅಂತ. ಹಾಗಾದರೆ ದಂಪತಿಗಳ ವೈವಾಹಿಕ ಜೀವನ, ದಾಂಪತ್ಯ ಜೀವನ 10 ದಿನಗಳ ಕಳೆದ ಬಳಿಕ ನಡಿಬೇಕಾ? ಅಲ್ಲೊಂದು ಅಭಿಪ್ರಾಯ ಕಾಣಿಸ್ತದೆ. ಆದ್ರೆ ದಶರಾತ್ರಂ ವಿವರ್ಜ್ಯ ಅನ್ನುವ ಪಾಠದ ಬದಲಾಗಿ ಕಾವಿಲ್ಲ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು TR ಕೃಷ್ಣಾಚಾರ್ಯರ ಪಾಠದಲ್ಲಿ ದಶರಾತ್ರಂ ವಿಲಜ್ಜಯ ಅಂತಿದೆ. ತನ್ನ ಸ್ತ್ರೀ ಸಹಜವಾದಂತಹ ನಾಚಿಕೆ ಹಾವಭಾವಗಳ ಮೂಲಕವಾಗಿ ಆಕೆ ಆತನಿಗೆ ಅನುಕೂಲಕರವಾಗಿರಬೇಕು ಅಂತ ಕಾಣಿಸ್ತದೆ. ಆ ಅರ್ಥವೂ ಕೂಡ 10 ದಿವಸಗಳ ಕಾಲ ಹಾಗಿರಬೇಕು ಅಂತ ಏನು ಕೇಳಿ ಬರ್ತಾ ಇದೆಯಲ್ಲ. 10 ದಿವಸಗಳ ಆದ ಬಳಿಕ ಆ ಥರ ಇರಬೇಕಾಗಿಲ್ವಾ? ಅದೇನ್ ಅರ್ಥ? ಅದರಿಂದ ದಶರಾತ್ರಂ ಅನ್ನೋದನ್ನು ಯಾಕೆ ಅಲ್ಲಿ ಹೇಳ್ತಾರೆ ಅಂತ ಅನ್ನೋದು ಹೆಚ್ಚೇನು ಸ್ಪಷ್ಟ ಆಗೋದಿಲ್ಲ. ನನ್ನ ಆಲೋಚನೆ ಹೀಗೆ ಕಾಣ್ತದೆ. ಮದುವೆ ಆದ ಕೂಡಲೇ ದಾಂಪತ್ಯ ಜೀವನ ಏನು ಪ್ರಾರಂಭ ಕಾಣೋದಿಲ್ಲ. ಅದಕ್ಕೆ ಮತ್ತೂ ಕೆಲವು ವಿಧಿವಿಧಾನಗಳಿರ್ತವೆ. 10 ಅಂದ್ರೆ ಕೆಲವು ಅಂತ ಅರ್ಥ, ಅನೇಕ ಏನಲ್ಲ. 10 ಅಂದ್ರೆ 10 ಏನಲ್ಲ, 10 ಅಲ್ಲ. ಕೆಲವು ದಿನಗಳ ಕಳೆದ ಬಳಿಕ ಅವರ ವೈವಾಹಿಕ ಜೀವನ ಪ್ರಾರಂಭ ಆಗ್ತದೆ. ತನ್ನ ಎಲ್ಲ ಸ್ತ್ರೀ ಸಹಜವಾದಂತಹ ಬೆಡಗು, ಬಿನ್ನಾಣ, ನಾಚಿಕೆ ಇತ್ಯಾದಿಗಳ ಮೂಲಕ ಆತನ ಜೊತೆ ಇರಬೇಕು ಅಂತ ಅದರದ್ದು ಅಭಿಪ್ರಾಯ ಇದ್ದಿರಬೇಕು ಅಂತ ಕಾಣಿಸ್ತದೆ ನನಗೆ. ನಾನು ಇದನ್ನು ಊಹೆ ಮಾಡಿ ಹೇಳಿದ್ದೇನೆ. ಇದು ಒಂದು ಭರ್ತೃವ್ರತ, ಗಂಡನಿಗೆ ಅನುಕೂಲವಾಗಿ ಆಕೆ ಇರಬೇಕಾದಂತಹ ಒಂದು ವ್ರತ. ಆತ ಏನೇನು ಬಯಸ್ತಾನೋ ಆ ಥರ ತಾನು ಕೂಡ ಬಯಸಿ ಆತನಿಗೆ ಉಪಚಾರ ಮಾಡಬೇಕು. ಇದೇ ಪಾತಿವ್ರತ್ಯ ಧರ್ಮ. ಶುಭ ಅಶುಭ ಎಲ್ಲ ಆಚಾರ ವಿಚಾರಗಳಲ್ಲೂ ಇಬ್ಬರ ನಡೆಯೂ ಕೂಡ ಒಂದೇ ರೀತಿಯಾಗಿರಬೇಕು. ದೈವತಂ ಸತತಂ ಸಾಧ್ವಿ ಭರ್ತಾರಂ ಯಾ ಅನುಪಶ್ಯತೆ ದೈವಮೇವ ಭವೇತ್ ತಸ್ಯಾಹ ಪತಿ ಇತ್ಯವಗಮ್ಯತೆ. ಇವಳು ಆತನನ್ನ ದೇವತಾ ಅನ್ನೋ ದೃಷ್ಟಿಯಿಂದ ನೋಡಿದರೆ ಅವಳ ಪಾಲಿಗೆ ಆತ ದೈವವೇ ಆಗ್ತಾನೆ ಅಂತ ಹೀಗರ್ಥ. ದೈವಮೇವ ಭವೇತ್ ತಸ್ಯಾಹ, ವಸ್ತುತಃ ಅವನೇನು ದೈವ ಅಲ್ಲ, ಒಬ್ಬ ಮನುಷ್ಯನೇ, ಹುಲುಮಾನವನೇ. ಆದ್ರೆ ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತೆಲ್ಲ ಹೇಳ್ತಾರೆ, ನೀವು ಕೇಳಿರ್ತೀರಿ. ಅಂಥ ದೇವತಾ ಅನ್ನೋ ಭಾವನೆಯನ್ನು ಇವು ತೋರಿಸಿದ್ರಿಂದ ಅಂಥ ಸ್ಥಾನ ಅವನಿಗೂ ಸಿಗ್ತದೆ. ಅವನಿಗೆ ತಕ್ಕಂತೆ ಇರಬೇಕು. ಇದ್ರ ಬಗ್ಗೆ ಎಲ್ಲ ಮುಂದೆ ಹೇಳುವನಿದ್ದೇನೆ. ಗಂಡ ಹೆಂಡತಿ ಪಾಲಿಗೆ ಹೇಗೆ ದೈವ, ಅದಕ್ಕೇನು ವಿಮರ್ಶೆ ಅನ್ನೋದನ್ನ ಮುಂದೆ ಹೇಳುವನಿದ್ದೇನೆ. ಇದಕ್ಕೊಂದು ಪುರಾಣದ ಕಥಾ ಇದೆ, ಅದನ್ನು ನಿನಗೆ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಅದನ್ನ ನೀನು ಕೇಳಬೇಕು. ಕಥಯಾಮಿ ಪ್ರಸಾದಾತ್ತೆ ಕಸ್ಯಚಿತ್ವಥ ವಿಪ್ರಸ್ಯ ಭಾರ್ಯೆ ದ್ವೇ ಹಿ ಬಭೂವತು. ಬ್ರಾಹ್ಮಣ ಇದ್ದ, ಅವನಿಗೆ 2 ಪತ್ನಿಯರಿದ್ರು. ಒಬ್ಬಳು ಧರ್ಮ ಸ್ವಭಾವವುಳ್ಳವಳಾಗಿ ಆ ಗಂಡನನ್ನು ತಿರಸ್ಕರಿಸಿ ಯಾವತ್ತೂ ಕೂಡ ತನ್ನ ಧಾರ್ಮಿಕ ಕಾರ್ಯಗಳಲ್ಲೇ ತೊಡಗಿರ್ತಿದ್ಲು. ಬೇಕಾದಷ್ಟು ಧರ್ಮವನ್ನು ಆಚರಣೆ ಮಾಡಿದ್ಲು, ಪುಣ್ಯವೂ ಬಂತು ಅವಳಿಗೆ. ಅಪರಾಧರ್ಮ ಕಾಮ, ಅವಳು ಕೂಡ ಧರ್ಮವನ್ನು ಬಯಸಿದ್ಲು. ಆದ್ರೆ ತನ್ನ ಗಂಡನೇ ದೈವ ಅಂತ ತಿಳ್ಕೊಂಡು ಅವನಿಗೆ ಪ್ರೀತಿಕರವಾದಂತಹ ಕಾರ್ಯಗಳನ್ನು ಮಾಡಿದ್ಲು. ಹಿಂದಿನವಳು ಭರ್ತಾರಂ ಅವಮತ್ತೇವ, ಆ ಗಂಡನನ್ನು ತಿರಸ್ಕರಿಸಿ ಏನೇನೋ ಧರ್ಮಾಚರಣೆ ಮಾಡಿದ್ಲು. ಇವಳು ಎರಡನೇವಳು ಗಂಡನಿಗೆ ಪ್ರಿಯಕರಾಗುವಂತಹ ಧರ್ಮಾಚರಣೆಗಳನ್ನ ಮಾಡಿದ್ಲು. ಇಬ್ರು ಕೆಲವು ದಿವಸ ಅದನ್ನು ಮರಣಿಸಲೇಬೇಕಲ್ಲ, ಆ ಥರ ಸತ್ತರು. ಅದರಲ್ಲಿ ಆ ಮೊದಲನೆಯವಳು ಹಾಗೆ ಇನ್ನು ನಿಂತಿರುವಾಗಲೇ ಎರಡನೆಯವಳು ಆ ಮೊದಲನೆಯವಳನ್ನು ದಾಟಿ ಪುಣ್ಯ ಲೋಕಕ್ಕೆ ಹೋಗಿಬಿಟ್ಲು. ಈ ಮೊದಲನೆಯವಳು ದೇವಪ್ರಿಯ ಅಂತ ಅವಳನ್ನ ಕರೆದಿದ್ದಾರೆ. ಯಾವತ್ತು ಗಂಡನನ್ನ ತಿರಸ್ಕರಿಸಿ ಆ ದೇವತೆಗಳನ್ನೇ ಹೆಚ್ಚು, ದೇವತಾ ಕಾರ್ಯಗಳನ್ನೇ ಹೆಚ್ಚು ಅಂಟಿಸಿಕೊಂಡವಳು ಅಂತ ಅದರ ತಾತ್ಪರ್ಯ ಆಗ್ತದೆ. ನಾ ಇಷ್ಟೆಲ್ಲ ಸೇವಾ ಮಾಡಿ ಧರ್ಮ ಕಾರ್ಯ ಮಾಡಿದ್ದೆ, ನನ್ನ ಗತಿ ಹೀಗಾಯ್ತಲ್ಲ ಅಂತ ಗೋಳಾಡ್ತಾ ಇದ್ಲು. ಆಗ ಯಮ ಅಲ್ಲಿ ಹೀಗೊಂದು ಅವಳಿಗೆ ಮನವರಿಕೆ ಆಗುವಂತೆ ಸಾಕಷ್ಟು ಮಾತುಗಳನ್ನು ಹೇಳಿದಂತೆ. ಏನ್ ಹೇಳಿದ?
ಈಗೇನು ಶೋಕ ಪಡಬೇಡ, ಮರಳು ಹೋಗು. ನಿನಗೆ ಶ್ರೇಷ್ಠ ಲೋಕಗಳಿಲ್ಲ. ನಿನ್ನ ಕರ್ತವ್ಯ ಏನ್ ಮಾಡ್ಬೇಕಾಗಿತ್ತೋ ಅದನ್ನ ನೀನು ಮಾಡಲಿಲ್ಲ. ಎಲ್ಲಾ ದೇವತೆಗಳು ಏನಂತ ಆಲೋಚನೆ ಮಾಡಿದ್ದಾರೆ? ದೈವತಂಹಿ ಪತಿರ್ ನಾರ್ಯಾಹ, ಗಂಡನಿಗೆ ಹೆಂಡತಿಗೆ ಗಂಡನೇ ದೈವ ಅಂತ ಅದನ್ನು ಸಿದ್ಧ ಮಾಡಿದ್ದಾರೆ. ಸ್ತ್ರೀ ಎಲ್ಲಾ ಧರ್ಮವನ್ನು ಅವನ ಪ್ರೀತಿಗಾಗಿ ಆಚರಣೆ ಮಾಡಬೇಕು. ಪತಿಮತ್ಯ ಸ್ತ್ರೀಯ ಕಾರ್ಯ ಧರ್ಮ ಪತಿ ಅರ್ಪಿತ ಸ್ಥಿತಿ. ಗಂಡನಿಗೆ ಅರ್ಪಿಸಿ ಆ ಥರ ಎಲ್ಲಾ ಕಾರ್ಯಗಳನ್ನು ಆಕೆ ಮಾಡಬೇಕು. ಮತಿಮತ್ಯ ತ್ವಯಾ ಕಾರ್ಯ. ಪತಿಮತ್ಯ ಅಂತ ಕೆಲವು ಕಡೆ ಇದೆ, ಮತಿಮತ್ಯ ಅಂತ ಇನ್ನು ಕೆಲವು ಕಡೆ ಇದೆ. ತ್ವಯಾ ಕಾರ್ಯ ಧರ್ಮಪತಿ ಅರ್ಪಣ ಸ್ಥಿತಿ. ತನ್ನ ಧರ್ಮಪತಿ ಏನಿದ್ದಾನೆ ಅವನಿಗೆ ಎಲ್ಲವನ್ನು ಕೂಡ ಅರ್ಪಿಸಬೇಕು. ಮಾಡುವ ಧರ್ಮಗಳನ್ನೆಲ್ಲ ಆ ಗಂಡನಿಗೆ ಅರ್ಪಿಸಬೇಕು. ಆದ್ರಿಂದ ನೀನು ಹೋಗು, ಪತಿಗೆ ಹಿತಕರ ಆಗುವಂತೆ ನಡ್ಕೋ. ಆಗ ನಿನಗೂ ಕೂಡ ಶ್ರೇಷ್ಠ ಲೋಕಗಳ ಪ್ರಾಪ್ತಿ ಆಗ್ತದೆ. ಇದಲ್ಲದೆ ನಿನಗೀಗ ಸದ್ಗತಿ ಇಲ್ಲ. ಅವಳು ಮರಳು ಬಂದು ಪತಿಪರಾಯಣಳಾಗಿ ಗಂಡನನ್ನ ಸೇವಿಸಿ ಮತ್ತೆ ಶ್ರೇಷ್ಠವಾದ ಧರ್ಮಾಚರಣೆಯನ್ನು ಕೂಡ ಮಾಡಿದ್ಲು. ಮರಳು ಬಂದು ಅಂದ್ಲೆ ಅದೇ ಜೀವನಕ್ಕೆ ಮರಳು ಬಂದ್ಲು. ಅವಳ ಗಂಡ ಇನ್ನೂ ಬದುಕಿದ್ನು. ಗಂಡ ಬದುಕಿರುವಾಗಲೇ ಇವರಿಬ್ರು ಮರಣಿಸಿದ್ರು. ಒಬ್ಬಳಿಗೆ ಮೊದಲೇ ಸದ್ಗತಿ ಆಗಿತ್ತು, ಇವಳಿಗೆ ಸದ್ಗತಿ ಆಗ್ಲಿಲ್ಲ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಅಥವಾ ಮರಳು ಬರುವುದು ಅಂದ್ರೆ ಇನ್ನೊಂದು ಜನ್ಮವನ್ನು ತಳೆದು ಆಗ ಮತ್ತೆ ಸಿಕ್ಕಂತ ಗಂಡ ಏನಿದ್ದಾನೆ ಅವನು ಸೇವಾ ಮಾಡಿ ಸದ್ಗತಿಯನ್ನು ಪಡೆದಲು ಅಂತ ಅರ್ಥವೋ ಅದೇನು ಇಲ್ಲಿ ಗೊತ್ತಾಗೋದಿಲ್ಲ. ಇದ್ದನ್ನು ಹೇಳಿದ್ದೇನೆ. ಹೀಗೆ ಸ್ತ್ರೀಗೆ ಪತಿಯೇ ಪರದೈವ, ದೈವ ತಂಹಿ ಪತಿ ಸ್ತ್ರೀಯ. ಆದ್ರಿಂದ ಆ ಗಂಡನನ್ನು ಉಪಚರಿಸಬೇಕು ಅಂತ ಪಾರ್ವತಿ ಹೇಳಿದ್ಲು. ಅಲ್ಲಿಗೆ 136ನೇ ಅಧ್ಯಾಯ ಪ್ರಾಬಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, 249ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ಮತ್ತೆ 234ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಸಮಾಪ್ತಿಯನ್ನು ಕಾಣ್ತಾ ಇದೆ. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ ಈಗಾಗಲೇ ಆ 146ನೇ ಅಧ್ಯಾಯ ಸಮಾಪ್ತವಾಗಿದೆ, ಅದನ್ನು ನೋಡಿದ್ದೀವಿ. ಅದರೊಂದಿಗೆ ಇವತ್ತಿನ ಈ ಭಾಗವು ಕೂಡ ಮುಕ್ತಾಯವನ್ನು ಕಂಡಿದೆ.